ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ಸ್ನ ನೋಡೋಣ. ಅದರಲ್ಲಿ ಫಸ್ಟು ಬೇಸ್ಡ್ ಆನ್ ನೇಚರ್ ಆಫ್ ಕಮೋಡಿಟಿ ದರ್ ಆರ್ ಟೂ ಟೈಪ್ಸ್ ಆಫ್ ಮಾರ್ಕೆಟ್ಸ್. ಒಂದು ಕಮೋಡಿಟಿ ಮಾರ್ಕೆಟು, ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟು. ಕಮೋಡಿಟಿ ಮಾರ್ಕೆಟಲ್ಲಿ ರೈತರು ಬೆಳೆದಿರತಕ್ಕಂತಹ ಪ್ರೊಡ್ಯೂಸ್ಗಳು ಮಾರ್ಕೆಟ್ ಆಗುತ್ತೆ. ಎಕ್ಸಾಂಪಲ್ ಪ್ಯಾಡಿ ಆಗಿರ್ಬೋದು, ಅರಕೆನಟ್ ಆಗಿರ್ಬೋದು, ಆ ಥರ ಕ್ರಾಪ್ಸ್ ಎಲ್ಲ ಮಾರ್ಕೆಟ್ ಆಗುತ್ತೆ. ನೆಕ್ಸ್ಟು ಕ್ಯಾಪಿಟಲ್ ಮಾರ್ಕೆಟ್. ಇದರಲ್ಲಿ ಕ್ರಾಪ್ ಪ್ರೊಡಕ್ಷನಿಗೆ ಬೇಕಾಗಿರುವಂತಹ ಫಾರ್ಮ್ ಎಕ್ವಿಪ್ಮೆಂಟ್ಸು, ಇರಿಗೇಷನ್ ಎಕ್ವಿಪ್ಮೆಂಟ್ಸು, ಟ್ರ್ಯಾಕ್ಟರ್ಸ್, ಟಿಲ್ಲರ್ಸ್ ಈ ಥರದ್ದೆಲ್ಲ ಟ್ರೇಡ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಈಸ್ ಬೇಸ್ಡ್ ಆನ್ ಲೊಕೇಶನ್. ಲೊಕೇಶನ್ ಆಧಾರದ ಮೇಲೆ ಮಾರ್ಕೆಟ್ನ 4 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಮೊದಲನೇದು ವಿಲೇಜ್ ಮಾರ್ಕೆಟು. ಇದು ವಿಲೇಜಲ್ಲಿರುತ್ತೆ. ಇದರಲ್ಲಿ ರೈತರು ತಾವು ಬೆಳೆದಂತಹ ಪ್ರೊಡ್ಯೂಸ್ನ ಲೋಕಲ್ ಬೈಯರ್ಸು ಅಥವಾ ಕನ್ಸ್ಯೂಮರ್ಸ್ಗೆ ಮಾರ್ಕೆಟ್ ಮಾಡ್ತಾರೆ. ಎರಡನೇದು ಪ್ರೈಮರಿ ಮಾರ್ಕೆಟು. ಇದು ನಿಯರ್ ಟು ಪ್ರೊಡಕ್ಷನ್ ಏರಿಯಾ ಇರುತ್ತೆ. ಸೊ ರೈತರು ತಮ್ಮ ಬೆಳೆನ ಮೊದಲು ಪ್ರೈಮರಿ ಮಾರ್ಕೆಟ್ಗೆ ಹಾಕ್ತಾರೆ. ನೆಕ್ಸ್ಟ್ ಕಮ್ ಸೆಕೆಂಡ್ರಿ ಮಾರ್ಕೆಟ್. ಇದು ಡಿಸ್ಟ್ರಿಕ್ಟ್ ಅಥವಾ ತಾಲೂಕ್ ಲೆವೆಲಲ್ಲಿ ಇರುತ್ತೆ. ಇಲ್ಲಿ ಹೆಚ್ಚಾಗಿ ಹೋಲ್ಸೇಲರ್ಸ್ ಮತ್ತು ದೊಡ್ಡ ದೊಡ್ಡ ಟ್ರೇಡರ್ಸು ಟ್ರೇಡ್ ಮಾಡ್ತಾರೆ. ಫೋರ್ತ್ ಕ್ಲಾಸಿಫಿಕೇಷನ್ ಇಸ್ ಟರ್ಮಿನಲ್ ಮಾರ್ಕೆಟ್. ಇದು ದೊಡ್ಡ ಲಾರ್ಜ್ ಸಿಟೀಸಲ್ಲಿ ಲೊಕೇಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿಂದ ಪ್ರಾಡ್ಯೂಸು ಫೈನಲ್ ಕನ್ಸ್ಯೂಮರ್ಸ್ಗೆ ಅಥವಾ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗೆಲ್ಲ ರೀಚ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಈಸ್ ಬೇಸ್ಡ್ ಆನ್ ಏರಿಯಾ ಕವರ್. ಇದರಲ್ಲಿ 4 ಟೈಪ್ಸ್ ಬರುತ್ತೆ. ಒಂದು ಲೋಕಲ್ ಮಾರ್ಕೆಟು. ಇದೆಲ್ಲ ಲೊಕೇಟೆಡ್ ಇನ್ ಸ್ಮಾಲ್ ವಿಲೇಜಸ್ಸು. ಸೆಕೆಂಡ್ ಒನ್ನು ರೀಜ್ನಲ್ ಮಾರ್ಕೆಟು. ಅದು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲಲ್ಲಿರುತ್ತೆ. ಎಕ್ಸಾಂಪಲ್ ಬೆಂಗಳೂರು APMC. ನೆಕ್ಸ್ಟ್ ಒಂದು ನ್ಯಾಷನಲ್ ಮಾರ್ಕೆಟ್. ಇಟ್ ಕವರ್ಸ್ ಹೋಲ್ ಕಂಟ್ರಿ. ಎಕ್ಸಾಂಪಲ್ ಇನಾಮು. ಫೋರ್ತ್ ಒನ್ನು ಇಂಟರ್ನ್ಯಾಷನಲ್ ಮಾರ್ಕೆಟು. ಇದು ಟ್ರೇಡ್ ಬಿಟ್ವೀನ್ ಕಂಟ್ರೀಸ್ ಆಗುತ್ತೆ. ಎಕ್ಸಾಂಪಲ್ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗುತ್ತಲ್ಲ ಅದು. ಎಕ್ಸಾಂಪಲ್ ಕಾಫಿ. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಈಸ್ ಬೇಸ್ಡ್ ಆನ್ ಟೈಮ್ ಸ್ಪ್ಯಾನ್. ಇದರಲ್ಲಿ 4 ಟೈಪ್ಸು. ಮೊದಲನೇದು ಶಾರ್ಟ್ ಪೀರಿಯಡ್ ಮಾರ್ಕೆಟು. ಇದರಲ್ಲಿ ಪೆರಿಷಬಲ್ ಗೂಡ್ಸ್ ಮಾರ್ಕೆಟ್ ಆಗುತ್ತೆ. ಎಕ್ಸಾಂಪಲ್ ಮಿಲ್ಕ್ ಆಗಿರ್ಬೋದು, ಪೆರಿಷಬಲ್ ವೆಜಿಟೇಬಲ್ಸು, ಫ್ಲವರ್ಸು, ಫ್ರೂಟ್ಸು ಈ ಥರದ್ದು. ಎರಡನೇದು ಲಾಂಗ್ ಪೀರಿಯಡ್ ಮಾರ್ಕೆಟು. ಇದರಲ್ಲಿ ನಾನ್ ಪೆರಿಷಬಲ್ ಗ್ರೈನ್ಸು, ಪಲ್ಸಸ್ಸು ಈ ಥರ ಐಟಮ್ಸ್ ಇರುತ್ತೆ. ಥರ್ಡ್ ಒನ್ ಈಸ್ ಸೆಕ್ಯುಲರ್ ಮಾರ್ಕೆಟು. ಇದು ಆಪ್ರೇಟ್ಸ್ ಥ್ರೂ ಔಟ್ ದ ಇಯರು. ಎಕ್ಸಾಂಪಲ್ APMC ಮಾರ್ಕೆಟು. ನೆಕ್ಸ್ಟ್ ಫೋರ್ತ್ ಒನ್ ಪೀರಿಯಾಡಿಕ್ ಮಾರ್ಕೆಟು. ಇದಕ್ಕೆ ಎಕ್ಸಾಂಪಲ್ ಸಂತೆ ನಡೆಯುತ್ತಲ್ಲ ಆ ಥರ ಸ್ಪೆಸಿಫಿಕ್ ಡೇಸಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಈಸ್ ಬೇಸ್ಡ್ ಆನ್ ನೇಚರ್ ಆಫ್ ದ ಟ್ರಾನ್ಸಾಕ್ಷನ್. ಅದರಲ್ಲಿ 4 ಟೈಪು. ಒಂದನೇದು ಕ್ಯಾಶ್ ಮಾರ್ಕೆಟ್. ಇದು ಹೇಗೆ ಅಂತಂದರೆ ಡೈರೆಕ್ಟಾಗಿ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡೋದು. ಡೆಲಿವರಿ ಕೂಡ ಆವಾಗಲೇ ಆಗುತ್ತೆ. ಸೆಕೆಂಡ್ ಒನ್ ಈಸ್ ಕ್ರೆಡಿಟ್ ಮಾರ್ಕೆಟಿಂಗ್. ಇದರಲ್ಲಿ ಗೂಡ್ಸ್ ಡೆಲಿವರಿ ಆವಾಗಲೇ ಆಗುತ್ತೆ, ಬಟ್ ಪೇಮೆಂಟ್ ಮೇಡ್ ಲೇಟರ್. ಥರ್ಡ್ ಒನ್ ಈಸ್ ಫಾರ್ವರ್ಡ್ ಮಾರ್ಕೆಟ್. ಇದೊಂಥರ ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಅಗ್ರಿಮೆಂಟ್ ಆದಂಗೆ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ, ಬಟ್ ಡೆಲಿವರಿ ಆಫ್ ದ ಗೂಡ್ಸ್ ವಿಲ್ ಬಿ ಇನ್ ದ ಫ್ಯೂಚರ್. ಲೇಟಾಗುತ್ತೆ. ಆ ರೇಟ್ ಫಿಕ್ಸ್ ಆಗಿರೋದ್ರಿಂದ ಫ್ಯೂಚರಲ್ಲಿ ಇನ್ಕ್ರೀಸ್ ಆದರೆ ಅಥವಾ ಡಿಕ್ರೀಸ್ ಆದರೆ ಅದೇನು ಮ್ಯಾಟರ್ ಆಗಲ್ಲ. ಸೊ ಫಿಕ್ಸ್ ಆಗಿರೋ ರೇಟಲ್ಲೇ ಟ್ರೇಡ್ ಆಗುತ್ತೆ. ಫೋರ್ತ್ ಒನ್ ಈಸ್ ಫ್ಯೂಚರ್ ಮಾರ್ಕೆಟ್. ಇಟ್ ಈಸ್ ಸಿಮಿಲರ್ ಟು ಫಾರ್ವರ್ಡ್ ಮಾರ್ಕೆಟ್. ಫ್ಯೂಚರ್ ಮಾರ್ಕೆಟಲ್ಲಿ ಬೈಯಿಂಗ್ ಮತ್ತು ಸೆಲ್ಲಿಂಗು ಡೈರೆಕ್ಟಾಗಿ ಆಗೋದಿಲ್ಲ. ಇಟ್ ಈಸ್ ಥ್ರೂ ಅ ರೆಕಗ್ನೈಸ್ಡ್ ಎಕ್ಸ್ಚೇಂಜ್ ಮುಖಾಂತರ ಆಗುತ್ತೆ. ಮತ್ತು ಒಂದು ಸ್ಟ್ಯಾಂಡರ್ಡೈಸ್ಡ್ ಫ್ಯೂಚರ್ ಕಾಂಟ್ರಾಕ್ಟ್ ಇರುತ್ತೆ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಈಸ್ ಬೇಸ್ಡ್ ಆನ್ ಡಿಗ್ರಿ ಆಫ್ ಕಾಂಪಿಟೇಷನ್. ಇದರಲ್ಲಿ 2 ಟೈಪ್ಸ್, ಪರ್ಫೆಕ್ಟ್ ಮಾರ್ಕೆಟ್ ಆ್ಯಂಡ್ ಇಂಪರ್ಫೆಕ್ಟ್ ಮಾರ್ಕೆಟ್. ಪರ್ಫೆಕ್ಟ್ ಮಾರ್ಕೆಟಲ್ಲಿ ಮೆನಿ ಬೈಯರ್ಸು ಇರ್ತಾರೆ, ಮೆನಿ ಸೆಲ್ಲರ್ಸ್ ಇರ್ತಾರೆ, ಯೂನಿಫಾರ್ಮ್ ಪ್ರೈಸ್ ಇರುತ್ತೆ. ಪ್ರೈಸು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಬೇಸ್ ಆಗಿರುತ್ತೆ. ನೋ ಇಂಡಿವಿಜುವಲ್ಸ್ ಕ್ಯಾನ್ ಇನ್ಫ್ಲುಯೆನ್ಸ್ ದ ಪ್ರೈಸ್. ಇದೊಂದು ಐಡಿಯಲ್ ಕಾನ್ಸೆಪ್ಟು. ಇದು ರಿಯಾಲಿಟಿಯಲ್ಲಿ ಇರಲ್ಲ, ಬಟ್ ನಿಯರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ APMC ಪ್ಯಾಡಿ ಆಕ್ಷನ್ನು. ಇದರಲ್ಲಿ ಮೆನಿ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇರ್ತಾರೆ. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಪ್ರೈಸ್ ಡಿಸೈಡ್ ಆಗುತ್ತೆ. ಸೊ ಎರಡನೇ ಟೈಪು ಇಂಪರ್ಫೆಕ್ಟ್ ಮಾರ್ಕೆಟು. ಇದರಲ್ಲಿ ಫ್ಯೂ ಬೈಯರ್ಸು, ಫ್ಯೂ ಸೆಲ್ಲರ್ಸ್ ಇರ್ತಾರೆ. ಪ್ರೈಸ್ ವೇರಿ ಆಗುತ್ತೆ, ಪ್ರೈಸ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಇಟ್ ಇನ್ಕ್ಲೂಡ್ಸ್ ಮೊನೊಪೊಲಿ, ಆಲಿಗೋಪೊಲಿ, ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ನು. ಓಕೆ, ನೆಕ್ಸ್ಟ್ ಕಮ್ಸ್ ಟು ಟೈಪ್ಸ್ ಆಫ್ ಇಂಪರ್ಫೆಕ್ಟ್ ಮಾರ್ಕೆಟು. ಮೊನೊಪೊಲಿ ಅಂದರೆ ಒಂದೇ ಒಬ್ಬ ಸೆಲ್ಲರ್ ಇರ್ತಾನೆ. ಎಕ್ಸಾಂಪಲ್ ವಿಲೇಜಲ್ಲಿರೋ ಫರ್ಟಿಲೈಸರ್ ಡೀಲರು. ನೆಕ್ಸ್ಟು ಆಲಿಗೋಪೊಲಿ ಅಂದರೆ ಫ್ಯೂ ಸೆಲ್ಲರ್ಸ್ ಇರ್ತಾರೆ. ಎಕ್ಸಾಂಪಲ್ ಟ್ರ್ಯಾಕ್ಟರ್ ಬ್ರ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ನು. ಇದರಲ್ಲಿ ಮೆನಿ ಸೆಲ್ಲರ್ಸ್ ಇರ್ತಾರೆ. ಒಂದೇ ಪ್ರಾಡಕ್ಟ್ನ ತುಂಬ ಜನ ಸೆಲ್ ಮಾಡ್ತಿರ್ತಾರೆ. ಎಕ್ಸಾಂಪಲ್ಲು ಇವಾಗ ಟೊಮ್ಯಾಟೊ ಸೀಡ್ಸ್ನ ಬೇರೆ ಬೇರೆ ಕಂಪ್ನಿಯವರು ಎಲ್ಲ ಹೈಬ್ರಿಡ್ ಟೊಮ್ಯಾಟೊ ಸೀಡ್ಸ್ನ ಮಾಡ್ತಿರ್ತಾರಲ್ಲ ಆ ಥರ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಈಸ್ ಬೇಸ್ಡ್ ಆನ್ ಸ್ಟೇಜ್ ಆಫ್ ಮಾರ್ಕೆಟಿಂಗ್. ಇದರಲ್ಲಿ 3 ಟೈಪ್ಸ್. ಫಸ್ಟ್ ಒನ್ ಈಸ್ ಪ್ರೈಮರಿ ಮಾರ್ಕೆಟ್. ಇದರಲ್ಲಿ ಫಾರ್ಮರ್ಸು ಡೈರೆಕ್ಟಾಗಿ ತಮ್ಮ ಪ್ರಾಡ್ಯೂಸ್ನ ಸೇಲ್ ಮಾಡ್ತಾರೆ. ಸೆಕೆಂಡ್ ಒನ್ ಈಸ್ ಸೆಕೆಂಡ್ರಿ ಮಾರ್ಕೆಟ್. ಇದರಲ್ಲಿ ಹೋಲ್ಸೇಲರ್ಸು ಮತ್ತು ಟ್ರೇಡರ್ಸು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾರೆ. ಸೆಕೆಂಡರಿ ಮಾರ್ಕೆಟಿಂಗಲ್ಲಿ ಆ್ಯಕ್ಚುಲಿ ಫಾರ್ಮರ್ಸ್ ಆಗಲಿ ಅಥವಾ ಫೈನಲ್ ಕನ್ಸ್ಯೂಮರ್ಸ್ ಆಗಲಿ ಇನ್ವಾಲ್ವ್ ಆಗಿರೋದಿಲ್ಲ. ಇಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಇಂಟರ್ಮೀಡಿಯೇಟ್ರೀಸು, ಅಂದರೆ ಹೋಲ್ಸೇಲರ್ಸು, ರಿಟೇಲರ್ಸು ಈ ಥರದವ್ರ ನಡುವೆ ಆಗುತ್ತೆ.
ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಟರ್ಮಿನಲ್ ಮಾರ್ಕೆಟ್. ಟರ್ಮಿನಲ್ ಮಾರ್ಕೆಟಲ್ಲಿ ರೀಟೈಲರ್ಸ್ ಇರ್ತಾರಲ್ಲ ಅವರೆಲ್ಲ ಹೋಲ್ಸೇಲರ್ಸಿಂದ ಪರ್ಚೇಸ್ ಮಾಡಿ ಅದನ್ನು ಫೈನಲ್ ಕನ್ಸ್ಯೂಮರ್ಸ್ಗೆ ಮಾರ್ತಾರೆ. ಎಕ್ಸಾಂಪಲ್ ಸೂಪರ್ ಮಾರ್ಕೆಟಲ್ಲಿ ಪ್ರಾಡ್ಯೂಸ್ನ ಕನ್ಸ್ಯೂಮರ್ಸ್ ಕೊಂಡ್ಕೊಳ್ತಾರಲ್ಲ ಅದು. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಈಸ್ ಬೇಸ್ಡ್ ಆನ್ ದ ಎಕ್ಸ್ಟೆಂಟ್ ಆಫ್ ಪಬ್ಲಿಕ್ ಇಂಟರ್ವೆನ್ಷನ್. ಇದರಲ್ಲಿ 2 ಥರ, ರೆಗ್ಯುಲೇಟೆಡ್ ಮಾರ್ಕೆಟ್ ಆ್ಯಂಡ್ ಅನ್ರೆಗ್ಯುಲೇಟೆಡ್ ಮಾರ್ಕೆಟ್. ರೆಗ್ಯುಲೇಟೆಡ್ ಮಾರ್ಕೆಟ್ನಲ್ಲಿ ಗೌರ್ಮೆಂಟ್ ರೂಲ್ಸ್ ಇರ್ತವೆ. ಕರ್ನಾಟಕದಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ APMC. ಇಲ್ಲಿ ಅಗ್ರಿಕಲ್ಚರ್ ಕಮಾಡಿಟಿ ಟ್ರಾನ್ಸ್ಪರೆಂಟ್ ಆಕ್ಷನ್ ಮೂಲಕ ಸೇಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಫೇರ್ ವೇಯಿಂಗು, ಗ್ರೇಡಿಂಗು, ಕ್ವಾಲಿಟಿ ಕಂಟ್ರೋಲ್ ಎಲ್ಲ ಕೂಡ ಇರುತ್ತೆ. ಇದು ಫಾರ್ಮರ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಆ್ಯಂಡ್ ಫಾರ್ಮರ್ಸ್ ಎಕ್ಸ್ಪ್ಲಾಯ್ಟೇಷನ್ನ ತಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಅನ್ರೆಗ್ಯುಲೇಟೆಡ್ ಮಾರ್ಕೆಟ್ನಲ್ಲಿ ನೋ ಪ್ರಾಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಲ್ಲಿ ಡೈರೆಕ್ಟಾಗಿ ಟ್ರೇಡರ್ಸೇ ಫಾರ್ಮರ್ಸಿಂದ ಪರ್ಚೇಸ್ ಮಾಡ್ತಾರೆ. ಸೊ ಚಾನ್ಸಸ್ ಆಫ್ ಮಾಲ್ ಪ್ರಾಕ್ಟೀಸು ಮತ್ತು ಫಾರ್ಮರ್ಸ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡಲಾಗುತ್ತೆ. ಆ್ಯಂಡ್ ಫಾರ್ಮರ್ಸ್ಗೆ ಇಲ್ಲಿ ಲೆಸ್ ಪ್ರೈಸಸ್ ಸಿಗುತ್ತೆ. ಎಕ್ಸಾಂಪಲ್ ವಿಲೇಜ್ ಮಾರ್ಕೆಟು.